ಕಚೇರಿಗೆ ಭೇಟಿಯನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಿಗದಿಯಾಗಿದೆ. ಕಳೆದ 2 ದಿನಗಳಿಂದ ಕಾರಣಾಂತರಗಳಿಂದ ಮುಂದೂಡಿಕೆಯಾಗಿದ್ದಂತಹ ಸಭೆ, ಪೊಲೀಸ್ ಆಯುಕ್ತರು, ಜಂಟಿ ಆಯುಕ್ತರು, ಡಿಸಿಪಿಗಳ ಜೊತೆ ಮೀಟಿಂಗ್ ಆಯೋಜನೆ ಆಗಿದೆ. ಈಗಾಗಲೇ ನನಗೆ ಆ ಇಲಾಖೆಯಲ್ಲಿ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ಹಾಗಾಗಿ ಇಲಾಖಾವಾರು ಲೆಕ್ಕಾಚಾರ ಹಾಕಿ ಏನೇನಿದೆ, ಏನೇನು ಮಾಡಬಹುದು, ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸಬಹುದು ಗೃಹ ಇಲಾಖೆಯಿಂದ, ಇದರ ಜೊತೆಗೆ ಡಿಸಿಪಿಗಳ ಜೊತೆ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಜಂಟಿ ಆಯುಕ್ತರು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಇರ್ತಾರೆ, ಪೊಲೀಸ್ ಆಯುಕ್ತರು ಕೂಡ ಇರ್ತಾರೆ. ಎಲ್ಲೆಲ್ಲಿ ಬಿಗಿ ಮಾಡ್ಬೋದು, ಎಲ್ಲೆಲ್ಲಿ ಸಡಿಲ ಮಾಡ್ಬೋದು, ಟ್ರಾಫಿಕ್ ಸಮಸ್ಯೆಯಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗನ್ನು ಮಾಡ್ತಾರೆ. ಯಾಕಂದರೆ ಕಳೆದ 2 ದಿನ ಹಿಂದೆನೇ ಆಗಬೇಕಾಗಿದ್ದಂಥ ಮೀಟಿಂಗ್ ಅದು, ಕಾರಣಾಂತರಗಳಿಂದ ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಇವತ್ತು ಮೀಟಿಂಗ್ ನಿಗದಿಯಾಗಿದೆ, ಚರ್ಚೆ ಮಾಡ್ತಾರೆ. ಮೊನ್ನೆ ಕೂಡ ಒಂದು ಕಂಡೀಷನ್ ಹಾಕಿದ್ರೆ, ಈಗಾಗಲೇ ಕೂಡ ಗೃಹ ಇಲಾಖೆಯ ಖಾತೆಯನ್ನು ವಹಿಸಿಕೊಂಡ ತಕ್ಷಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಆಡಳಿತ ಕೊಡ್ಬೋದು, ಏನು ಮಾಡ್ತಾರೆ ಹಾಗಾದರೆ ಅಂತ. ಹಾಗಾಗಿ ಪಬ್ಗೆ ಹೋಗಿರುವಂಥ ಬಾರು, ರೆಸ್ಟೋರೆಂಟು, ಇದರ ಜೊತೆಗೆ ಮದ್ಯ ಸೇವನೆ ಎಲ್ಲವೂ ಕೂಡ ಅಪ್ರಾಪ್ತರಿಗೆ ಯಾರೂ ಕೂಡ ಎಂಟ್ರಿ ಇಲ್ಲ, ಕಡ್ಡಾಯವಾಗಿ ID ಕಾರ್ಡನ್ನು ತೋರಿಸ್ಬೇಕಾಗತ್ತೆ, ಎಲ್ಲೂ ಕೂಡ ಈ ರೀತಿಯಾಗಿ ಇನ್ನು ಮುಂದೆ ಆಗಬಾರ್ದು, ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದರು. ಇದು ಒಂದು ರೀತಿಯಲ್ಲಿ ಶಾಕಿಂಗ್, ಯಾರೂ ಕೂಡ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಯಾಕಂದರೆ ಇತ್ತೀಚೆಗೆ ಅಪ್ರಾಪ್ತರು ಈ ಗಾಂಜಾ ಮಾದಕ ವಸ್ತುಗಳ ಸೇವನೆ ಮಾಡುವಂಥದ್ದು, ಮದ್ಯ ಸೇವನೆ ಮಾಡುವಂಥದ್ದು, ಈ ರೀತಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರಲ್ಲ, ಅದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ರು. ಇವತ್ತಿನ ಮೀಟಿಂಗ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಕಾದು ನೋಡೋಣ.